ಸ್ವರ್ಣ. ಇದು ಬಾಂಧವ್ಯಗಳ ಬೆಸುಗೆ. ಕೆಆರ್ಎಸ್ ಜಲಾಶಯದಲ್ಲಿ 86 ಅಡಿಗೂ ಹೆಚ್ಚು ನೀರಿದ್ದರೂ ಕೃಷಿ ಚಟುವಟಿಕೆಗಳಿಗೆ ನೀರು ಹರಿಸದೆ ರೈತರನ್ನ ಬೀದಿಗೆ ತಳ್ಳಲಾಗುತ್ತಿದೆ. ಅನ್ನದಾತರ ಬೆಳೆಗಳು ಕಣ್ಣೆದರೆ ಒಣಗುತ್ತಿದ್ದರೂ ಜಿಲ್ಲೆಯ ಜನಪ್ರತಿನಿಧಿಗಳು ಮೈಸೂರಿನ ಹೋಟೆಲ್ಗಳಲ್ಲಿ ಕುಳಿತು ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಮುಳುಗಿದ್ದಾರೆಂದು ಮಾಜಿ ಶಾಸಕ ಎಸ್ ರವೀಂದ್ರ ಶ್ರೀಕಂಠಯ್ಯ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಮಂಡ್ಯ ತಾಲೂಕಿನ ಕಾರಸವಾಡಿ ಗ್ರಾಮದಲ್ಲಿ ಮಧ್ಯಾಹ್ನ ಒಣಗಿ ನಿಂತಿರುವ ಕಬ್ಬಿನ ಬೆಳೆಗಳನ್ನು ವೀಕ್ಷಿಸಿ ರೈತರ ಅಹವಾಲು ಆಲಿಸಿದ ಬಳಿಕ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಜಲಾಶಯಕ್ಕೆ 14 ಟಿಎಂಸಿಗೂ ಹೆಚ್ಚು ಹೊಸ ನೀರು ಹರಿದು ಬಂದಿದೆ. ನಿಯಮದ ಪ್ರಕಾರ 74 ಅಡಿಗಿಂತ ಮೇಲಿರುವ ನೀರು ಮಂಡ್ಯ ಭಾಗದ ರೈತರ ಕೃಷಿ ಬಳಕೆಗೆ ಮೀಸಲಿಡಬೇಕು. ಆದರೆ ವಿಸಿ ನಾಲೆಯ 0 ಪಾಯಿಂಟ್ ಕಾಮಗಾರಿಯ ನೆಪವೊಡ್ಡಿ ಇಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರು ರೈತರ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಅಂತ ಹೇಳಿದರು. ಮೇ 27ಕ್ಕೆ ನಾಲೆಗೆ ನೀರು ನಿಲ್ಲಿಸಿದ ಅಧಿಕಾರಿಗಳು ಇಡೀ ಜೂನ್ ತಿಂಗಳು ಕಾಲಹರಣ ಮಾಡಿ ಈಗ ಕೇವಲ 10 ದಿನಗಳಿಂದ ಕಾಮಗಾರಿ ಶುರು ಮಾಡಿದ್ದಾರೆ. ಇದು ಸರ್ಕಾರದ ದರಿದ್ರ ಬುದ್ಧಿ ಮತ್ತು ಆಡಳಿತ ವೈಫಲ್ಯಕ್ಕೆ ಹಿಡಿದ ಕನ್ನಡಿ ಅಂತ ಹೇಳಿದರು. ರೈತರು ಕಂಗಾಲಾಗಿ ಕಣ್ಣೀರು ಹಾಕುತ್ತಿದ್ದರೂ ವಿರೋಧ ಪಕ್ಷದ ನಾಯಕರು ಮತ್ತು ಶಾಸಕರು ಮೌನವಾಗಿದ್ದಾರೆ. ಕೃಷಿ ಸಚಿವರು ಪ್ರಶಸ್ತಿಗಳನ್ನು ಹಿಡಿದುಕೊಂಡು ಓಡಾಡುತ್ತಿದ್ದಾರೆ. ಜಿಲ್ಲೆಯ ಮಂತ್ರಿಗಳು ಮತ್ತು ಶಾಸಕರು ಮೈಸೂರಿನ ಬಿಕ್ಕಪ್ ಹೋಟೆಲ್ನಲ್ಲಿ ಕುಳಿತು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಬ್ಯುಸಿಯಾಗಿದ್ದಾರೆ. ರೈತರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲದೆ ಇವರು ಜನಪ್ರತಿನಿಧಿಗಳು ನಾಲಾಯಕ ಅಂತ ಹೇಳಿದರು. ಸರ್ಕಾರ ಕೇವಲ ನಾಡಿನ ICC ಸಭೆಯಲ್ಲಿ ಕಣ್ಣೊರೆಸುವ ತೀರ್ಮಾನ ಕೈಗೊಳ್ಳದೆ ತಕ್ಷಣವೇ ನಾಲೆಗಳಿಗೆ ನೀರು ಬಿಡಬೇಕು. ಇಲ್ಲವಾದರೆ ರೈತರೊಂದಿಗೆ ಸೇರಿ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಸಿದರು. ಸ್ಥಳದಲ್ಲಿದ್ದ ರೈತರು ತಮ್ಮ ಅಳಲು ತೋಡಿಕೊಡುತ್ತಾ 2 ಎಕರೆ ಕಬ್ಬಿಗೆ ಈಗಾಗಲೇ 1.5 ಲಕ್ಷ ರೂಪಾಯಿ ಸಾಲ ಮಾಡಿ ಖರ್ಚು ಮಾಡಿದ್ದೇವೆ. 1.5 ತಿಂಗಳಿಂದ ನೀರಿಲ್ಲದೆ ಬೆಳೆ ಸಂಪೂರ್ಣ ಬೆಂಡಾಗಿದೆ. ಕಡ್ಡಿ ಗೀಚಿದರೆ ಇಡೀ ಗದ್ದೆ ಒತ್ತಿ ಉರಿಯುವಷ್ಟು ಕಬ್ಬುಗಳಾಗಿದೆ. ಸರ್ಕಾರ ಪರಿಹಾರ ಬಗ್ಗೆ ಕೊಡುವ 25,000ದಿಂದ ನಮ್ಮ ಸಾಲ ತೀರುವುದಿಲ್ಲ. ರಾತ್ರೋರಾತ್ರಿ ತಮಿಳುನಾಡಿಗೆ ಕದ್ದು ಮುಚ್ಚಿ ನೀರು ಬಿಡುವ ಸರ್ಕಾರ ನಮಗೆ ಮಾತ್ರ ನಾಲೆಯ ರಿಪೇರಿ ನೆಪ ಇಡುತ್ತಿದೆ ಅಂತ ಕಣ್ಣೀರು ಹಾಕಿದರು. ನಮ್ಮ ಜಿಲ್ಲೆ ಪರಿಸ್ಥಿತಿ ಈ ಥರ ಆಯ್ತಲ್ಲ ಅಂತ ರೈತರು ತೀರ ಕಂಗೆಟ್ಟು ನಾನಾ ಭಾಗಗಳಿಂದ ಫೋನ್ ಮಾಡಿ ಈ ಥರ ನಮ್ಮ ಪರಿಸ್ಥಿತಿಗಳಾಗಿದೆ, ಈ ಅಧಿಕಾರದಲ್ಲಿರೋರು ಅಧಿಕಾರದಲ್ಲಿ ಇಲ್ದಿರೋರು ಎಲ್ಲ ಎಲ್ಲಿಗೆ ಹೋಗಿದ್ದೀರಿ, ಬಂದು ಇದನ್ನು ಪ್ರತಿಭಟಿಸಿ ನಮಗಾಗ್ತಿರೋ ನೋವನ್ನ ಅಧಿಕಾರದಲ್ಲಿರೋರು ಗಮನಕ್ಕೆ ತೊಗೊಂಡು ಬಂದು ಇದನ್ನು ಸರಿ ಮಾಡಿ ಅಂಥೇಳಿ ಜಿಲ್ಲಾದ್ಯಂತ ಜನರ ಒತ್ತಡ ಇದೆ. ಅದರಲ್ಲೂ ಮುಖ್ಯವಾಗಿ ಈ ನಾಲೆ ಇಮಿಡಿಯೇಟ್ ಕ್ಷೇತ್ರ ಅಂದರೆ ನಮ್ಮದು ಶ್ರೀರಂಗಪಟ್ಟಣ, ಈ ಕ್ಷೇತ್ರದ ಪರಿಸ್ಥಿತಿ ಬಗ್ಗೆನೇ ಇಷ್ಟು ಅಧ್ವಾನ ಆಗಿದೆ ಅನ್ನೋದಾದರೆ ಇನ್ನು ಮಿಕ್ಕ ಕ್ಷೇತ್ರಗಳ ಪರಿಸ್ಥಿತಿ ಏನಾಗಿದೆ ಅಥವಾ ರೈತರು ಏನಾಗಬೇಕು ಅಂತಿಮವಾಗಿ ಅನ್ನೋದು ದೊಡ್ಡ ಚಿಂತೆಯಾಗಿರ್ತಕ್ಕಂಥ ವಿಚಾರ. ಈ ಆಡಳಿತದಲ್ಲಿರೋ ಸರ್ಕಾರಕ್ಕೆ ಅವ್ರಿಗೆ ಏನು ಇದೆಲ್ಲ ಕಾಣಿಸ್ತಾನೇ ಇಲ್ಲ. ಒಂದು ವೇಳೆ ನೀರು ಇಲ್ದಿದ್ರೆ ಬೇಡ, ಒಂದು ಚೇರ್ ಕೊಡ್ರಿ ಅವ್ರಿಗೆ, ಅಲ್ಲಿ ನೀರು ಇಲ್ದಿದ್ರೆ ಬೇಡ, ಕಟ್ಟೆಯಲ್ಲಿ ನೀರು ಇತ್ಕೊಂಡು ಕೂಡ ಈ ಅನ್ಯಾಯ ರೈತರಿಗೆ ಮಾಡೋದಾದರೆ ಇದು ನಿಜವಾಗ್ಲೂ ಇದು ಪ್ರಜಾಪ್ರಭುತ್ವ ಅಂತ ಹೇಳೋಕ್ಕಾಗ್ತದ? ಅಥವಾ ಒಂದು ಕಾರಣ ಬೇಕಲ್ಲ, ಯಾವುದಾದ್ರೂ ಒಂದು ತಪ್ಪಾದರೆ ನಮ್ಗೆ ಅರಿವಿಲ್ಲದೆ ತಪ್ಪಾಗೋದಾದರೆ ಅದಕ್ಕೊಂದು ಕಾರಣ ಬೇಕು. ಅದಕ್ಕೆ ಅರ್ಥನೇ ಇಲ್ದಿರೋ ರೀತಿಯಲ್ಲಿ ಇವ್ರುಗಳು ಮಾಡೋದಾದರೆ ಇದಕ್ಕೆ ಉತ್ತರ ಕೊಡೋರು ಯಾರು? ಈ ಸರ್ಕಾರ ನಿನ್ನೆ ಮುಖ್ಯಮಂತ್ರಿಗಳು ಕಲಬುರಗಿಲೆಲ್ಲೋ ಒಂದು ಹೇಳಿಕೆ ಕೊಡ್ತಾರೆ, ನಾನು ಅದನ್ನು ನೋಡ್ತೀನಿ, ಪರಿಶೀಲಿಸ್ತೀನಿ, ಅವ್ರಿಗೆ ಸಾಲ ಮನ್ನಾ ಮಾಡೋ ವಿಚಾರದಲ್ಲಿ ಪರಿಶೀಲಿಸ್ತೀನಿ ಅಂತ ಒಂದು ಹೇಳಿಕೆ ಕಲಬುರಗಿಲಿ ಕೊಟ್ಟಿದ್ದಾರೆ. ಈಗ ನಾನು ಕೇಳ್ತಾ ಇದ್ದೀನಿ, ನೀವು ಏನು ಇರೋ ಬೆಳೆಗೆ ನೀರು ಕೊಡದೆ ರೈತರನ್ನ ಸಾಲ ಮಾಡಿಸ್ಬಿಟ್ಟು ನಿಮ್ಮ ಹಂಗನಲ್ಲೇ ಇನ್ನೂ ಎಷ್ಟು ವರ್ಷ ಇಟ್ಕೊತೀರ ರೈತರನ್ನ? ಯಾಕೆ ಸಾಲ ಮಾಡಿಸ್ತೀರ ಅವ್ರನ್ನ? ಸಾಲ ಮಾಡಿಸ್ದಂಗೆ ಅವ್ರನ್ನ ನೀವು ಕಾಪಾಡಬೇಕಾದದ್ದು ಸರ್ಕಾರಗಳ ಕರ್ತವ್ಯ. ಈಗ ಒಂದು ವೇಳೆ ನ್ಯಾಚುರಲ್ ಸೋರ್ಸ್ ಇಲ್ಲ ಅಂದಿದ್ದರೆ ನೀವು ಹೇಳೋದನ್ನು ಕೇಳಿಸ್ಕೊತಿದ್ವಿ. ನ್ಯಾಚುರಲ್ ಸೋರ್ಸ್ ಇದೆ, ನೀವು ರೈತರನ್ನ ಯಾಕೆ ಸಾಲ ಮಾಡಿ ಅಧ್ವಾನ ಮಾಡ್ತೀರಾ? ನೀವು ಆಮೇಲೆ ಮನ್ನಾ ಮಾಡ್ತೀವಿ ಅಂತ ನೀವು ಮನ್ನಾ ಮಾಡೋ 50,000 25,000 ರೈತರು ಬದುಕೋಕ್ಕಾಗತ್ತಾ? ಉಳಿಯೋಕ್ಕಾಗತ್ತಾ? ಒಂದು ಸಲ ರೈತ ಸಾಲ ಮಾಡ್ಕೊಳ್ಳೋ, ಒಂದು ಸಲ ಸಾಲ ಆದರೆ ಅದನ್ನು ಹೇಗೆ ತೀರಿಸ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ, ಅದರ ಕಷ್ಟ ಏನಿದೆ ಅಂತ. ಒಂದು ಬೆಳೆ ನಷ್ಟ ಆದರೆ ಅವ್ನು ಮತ್ತೆ ಚೇತರಿಕೆ ಆಗಬೇಕು ಅಂದರೆ 3 ಬೆಳೆ 4 ಬೆಳೆ ಕಾಯಬೇಕು ಒಬ್ಬ ರೈತ. ನಿಮ್ಗೆ ಅದ್ರ ಪರಿಜ್ಞಾನವೇ ಇಲ್ವಲ್ಲ, ನಿಮ್ಗೆ ಅದರ ನಾಲೆಡ್ಜೇ ಇಲ್ಲ. ವ್ಯವಸಾಯದ ಬಗ್ಗೆ ನಿಮ್ಗೆ ಯಾರಿಗೂ ಏನೂ ಗೊತ್ತಿಲ್ಲ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಕೃಷಿ ಮಂತ್ರಿ ಚಲರಾಯಸ್ವಾಮಿ ಅವರು, ಎಲ್ಲಪ್ಪ ನೀವು ಹಳ್ಳಿ ಮೇಲೆ ಹೋಗಿ ಪರಿಸ್ಥಿತಿ ಏನಿದೆ ಅಂತ ನೋಡಬೇಕಲ್ಲ. ಬೆಳೆಗಳೇನಾಗಿದೆ, ತೋಟಗಾರಿಕೆ ಏನಾಗಿದೆ, ತೆಂಗು ಏನಾಗಿದೆ, ಕಬ್ಬು ಏನಾಗಿದೆ, ಅದೆಲ್ಲ ನೋಡಬೇಕಲ್ಲ. ಚೇರ್ಗಳು ಕೊಡಲಿ. ನೀವು ಇಷ್ಟು ಕೃಷಿ ಸಚಿವರು ಅಂತ ಹೆಸರು ತಗೊಂಡ್ಬಿಟ್ಟು
ಅಲ್ಲೆಲ್ಲೋ ಹೋಗಿ ನನಗೆ ಅವಾರ್ಡ್ ಬಂತು, ನನಗೆ ಇದು ಬಂತು ಅಂತ ಹಿಡ್ಕೊಂಡು ತೋರಿಸ್ತಿರಲ್ಲ, ಇದು ಸಂಕೋಚ ಆಗಲ್ವ ನಿಮಗೆ? ನೀವು ಕೊಡ್ತಾ ಇರೋದು ಅವಾರ್ಡು, ನೀವು ತೊಗೊಂಡಿರೋ ಅವಾರ್ಡ್ ಇದಕ್ಕೆ? ಅದೆಲ್ಲೋ ಕೃಷಿ ವಿದ್ಯಾನಿಲಯ ಮಾಡ್ತೀನಿ ಅಂತ ಕೃಷಿ ಯೂನಿವರ್ಸಿಟಿ ಮಾಡ್ತೀನಿ ತಗೊಂಬಂದಿದ್ದೀನಿ ಅಂತ ಹೆಮ್ಮೆ ಪಡ್ತಿದ್ರಲ್ಲ, ಏನು ಮಂಡ್ಯ ರೈತರು ಉಪ್ಪಿನಕಾಯಿ ಹಾಕೊಂಡು ನೆಕ್ಬೇಕಾ? ಅದನ್ನು ಏನು ಮಾಡ್ಬೇಕು ಹೇಳಿ? ರೈತರನ್ನೆಲ್ಲ ನೀವು ಸರ್ವನಾಶ ಮಾಡ್ಕೊಂಡು ನಿಂತಿದ್ದೀರಲ್ಲ, ಹಿಂಗೆ ಏನು ಮಾಡಬೇಕು ಈಗ ರೈತರು? ನಿಮ್ಮ ಯೂನಿವರ್ಸಿಟಿಗಳನ್ನ ಇಟ್ಕೊಂಡು ನಾವೇನು ಮಾಡಬೇಕು? ಕಟ್ಟಲಿರೋ ನೀರು ಬಿಡೋ ಯೋಗ್ಯತೆಗಳು ನಿಮಗಿಲ್ಲ. ರೈತರ ಪರಿಸ್ಥಿತಿ ಏನಾಗಿದೆ, ಅವ್ರ ತೆಂಗಿನ ಪರಿಸ್ಥಿತಿ ಏನಾಗಿದೆ, ಅಡಿಕೆ ಪರಿಸ್ಥಿತಿ ಏನಾಗಿದೆ, ತೋಟಗಾರಿಕೆ ಗಿಡಗಳ ಬಗ್ಗೆ ಏನಾಗಿದೆ ಅನ್ನೋ ನಿಮಗೆ ನಾಲೆಡ್ಜ್ ಇಲ್ಲ. ಹೋಗಿದ್ರೆ ಯಾವ್ದಾರ ಕ್ಷೇತ್ರಗಳಲ್ಲಿ ಕಬ್ಬು ಬೆಳೆ ಏನಾಗಿದೆ ಅಂತ ನೋಡ್ಕೊಂಡು ಬಂದಿದ್ದೀರಿ. ನಾಲೆ ಅವಲಂಬಿತ ಕಬ್ಬುಗಳು ಏನಾಗಿದೆ ಅನ್ನೋದನ್ನು ನೋಡಿದ್ದೀರಾ ನೀವು? ಕೃಷಿ ಮಂತ್ರಿ ನಮ್ಮ ಜಿಲ್ಲೆಯವರೇನೆ. ಇದಕ್ಕಿನ್ನ ದುರಂತ ಬೇಕಾ? ಇನ್ನು MLAಗಳಂತೂ ಕೇಳೋದೇ ಬೇಡ. ಯಾವ್ಯಾವುದು ಹೆಸರು ಮೇಲೆ ನೀವು ಗೆದ್ದು ಬಂದ್ರಲ್ಲಪ್ಪ MLAಗಳು, ಇವತ್ತು ಎಲ್ಲಿ ಕೂತಿದ್ದೀರಿ ನೀವೆಲ್ಲ? ಮೈಸೂರು ಬಿಗ್ ಕಪ್ಪಲ್ಲಿ ಕೂತಿದ್ದೀರಿ. ನಮ್ಮ ಕ್ಷೇತ್ರದ MLA 3 ಹೊತ್ತು ಮೈಸೂರು ಬಿಗ್ ಕಪ್ಪಲ್ಲಿ ಕೂತಿರ್ತಾರೆ. ಬಿಗ್ ಕಪ್ ಅನ್ನೋದೊಂದು VV ನಗರದಲ್ಲಿ ಅದೊಂದು ಹೋಟೆಲ್ಲು, ಒಂದು 300 ರೂಪಾಯಿ ಕಾಫಿ ಅದಕ್ಕೆ. ಅಲ್ಲಿ ಅವ್ರು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಅವರು ತಲ್ಲೀನರಾಗಿದ್ದಾರೆ. ನೀವು ಕೊಡುಗೆ ಕೊಡೋಕ್ಕೆ ನೀವು ಜನಪ್ರತಿನಿಧಿ ಆಗಬೇಕು. ಇವತ್ತು ನಿಮ್ಮ ಹತ್ರ ಅಂಕಿಅಂಶ ಇದೆಯಾ ನಾಳೆ ಬಗ್ಗೆ? ನಾಳೆ ICC ಮೀಟಿಂಗ್ ಇದೆಯಲ್ಲ, ಯಾಕೆ ಇದನ್ನು ಮೊದಲೇ ಮಾಡ್ಕೊಂಡಿದ್ರೆ ಏನಾಗಿತ್ತು ನಿಮಗೆ? ಈಗ ಮೇ ತಿಂಗಳು 27ಕ್ಕೆ ನಾಲೆಗೆ ನೀರು ನಿಲ್ಲಿಸ್ತಾರೆ. ಮೇ ತಿಂಗಳಲ್ಲಿ 27ನೇ ತಾರೀಕು. ಅದಾದ ಮೇಲೆ ಅಲ್ಲಿ VC ಎಂಟ್ರೆನ್ಸ್ 0 ಪಾಯಿಂಟಲ್ಲಿ ಅದು ಸರಿ ಇಲ್ಲ, ಅದು ದುರಸ್ತಿ ಆಗಬೇಕು, ರಿಪೇರಿ ಆಗಬೇಕು ಅನ್ನೋದು ಎಲ್ರಿಗೂ ಗೊತ್ತಿದೆ. ಬಟ್ ಯಾರೂ ಅದನ್ನು ಗಮನ ಹರಿಸಿಲ್ಲ. ಮಂಡ್ಯ ನಗರದ APMC ದಾಸ್ತಾನು ಮಳಿಗೆಯಲ್ಲಿ ಮಂಡ್ಯ ಕಬ್ಬಿನಗಾಣದ ರೈತರ ಉತ್ಪಾದಕರ ಅಸೋಸಿಯೇಷನ್ ವತಿಯಿಂದ ಉತ್ಪನ್ನ ಮಾರಾಟ ಮಳಿಗೆ ಪ್ರಾರಂಭೋತ್ಸವ ಯಶಸ್ವಿಯಾಗಿ ನಡೆಯಿತು. ಬ್ರಾಂಡ್ ಉದ್ಘಾಟನೆ ಮತ್ತು ಸನ್ಮಾನ ಸಮಾರಂಭದ ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡಗಣಿಗ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಕಾರ್ಯಕ್ರಮದ ಬಗ್ಗೆ ತಮ್ಮ ಮಾತುಗಳನ್ನು ಹೇಳಿದರು. ಕಾರಣ ಮತ್ತು ರೈತರು ಎರಡೂ ಒಂದೇ. ಹಲವಾರು ಸಮಸ್ಯೆ ಇದೆ ಅಂದ್ಬಿಟ್ಟೆ ಮಾತನಾಡಿದ್ರು, ಮುಗಿಸ್ಬಿಟ್ರು. ನಾನು ನೋಡ್ತಾನೆ ಇದೆ, ಮೊಬೈಲ್ ನೋಡ್ತಿದ್ದೆ, ಇರೋ ಸಮಸ್ಯೆ ಹೇಳ್ತಾರೆ ಅಂತ ಕಿವಿಗೆ ಕೊಡ್ತಾನೆ ಇದೆ. ಸಮಸ್ಯೆ ಏನು ಹೇಳಿಲ್ಲ, ಸಮಸ್ಯೆ ಇದೆ ಅಂದ್ರು. ಅದಕ್ಕೆ ಫಸ್ಟ್ ನಿಮ್ ಸಮಸ್ಯೆ ಏನು ಅನ್ನೋದನ್ನ ಪಟ್ಟಿ ಮಾಡ್ಕೊಳ್ಳಿ, ನಮಗ್ ಕೊಡಿ. ನಾವು ನಿಮ್ ಸಮಸ್ಯೆಯನ್ನ ಬಗೆಹರಿಸಕ್ಕೆ ಇರೋದು, ಬಗೆಹರಿಸ್ತೀವಿ. ನಿಮ್ಮೇನು ನನಗೆ ಗೊತ್ತಿರೋಂಗೆ ಪರಿಸರ ಮಾಲಿನ್ಯ ಸಮಸ್ಯೆ ಇತ್ತು. ನಾನು ವಿಧಾನಸಭೆಯಲ್ಲಿ ಅದನ್ನ ಬಹಳ ಜೋರು ಮಾತಾಡಿ ಅದನ್ನ ತಕ್ಕ ಮಟ್ಟಿಗೆ ಯಾರೋ ನಿಮಗೆ ಕಿತಾಪತಿ ಮಾಡಬೇಕು ಅಂತ ಮಾಡೋರು ಬಿಟ್ರೆ ಮಿಕ್ಕಿದ ಅಧಿಕಾರಿಗಳಿಂದ ಅಂತೂ ನಿಮ್ಗೆ ಇವತ್ತುವರೆಗೂ ತೊಂದರೆ ಆಗ್ದಂಗಂತೂ ನೋಡ್ಕೊಂಡಿದ್ದೀವಿ 3 ವರ್ಷದಿಂದ. ಯಾರು ಹೊಟ್ಟೆ ಕಿಚ್ಚಿಗೆ ನಿಮ್ಮ ಮನೆ ಪಕ್ಕದ ಮನೆಯವ್ರು ಕಾಟ ಕೊಡ್ತಾ ಇರೋ 1-2-3 ಸಮಸ್ಯೆ ಬಿಟ್ರೆ ಅಧಿಕಾರಿಗಳಿಂದ ಯಾವ ಸಮಸ್ಯೆಗಳು ಇಲ್ಲ. ಅಶೋಕ್ ಅವರು ಬಹಳ ನಿಮ್ಮ ಮೇಲೆ ಪ್ರೀತಿ ಇಟ್ಟು ನಿಮ್ಮ ಬ್ರ್ಯಾಂಡ್ ಅನ್ನ ದೇಶ ವಿದೇಶಿ ಕಳಿಸ್ಬೇಕು ಅಂತ ಒಂದು ರೂಪ ಕೊಟ್ಟಿದ್ದಾರೆ. ಬ್ರ್ಯಾಂಡ್ ಇಂಪಾರ್ಟೆಂಟ್. ನಾವು ಮನೆಯಲ್ಲಿ ತಿಮ್ಮೇಗೌಡ, ನಂಜೇಗೌಡ ಅಂತೆಲ್ಲ ಇರ್ತೀವಿ. ಕಾವೇರಿ ಮಡಿಲು ಅಂತ ಹೇಳಿದ್ರೆ ಬ್ರ್ಯಾಂಡ್ ಆಗಲ್ಲ. ನೀವು ಅದಕ್ಕೊಂದು ಮಾಡರ್ನ್ ನೇಮ್ ಕೊಡಿ. ಇಲ್ಲಿಂದ ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೂ ನೀವು ಬ್ರ್ಯಾಂಡ್ ನೋಡಿದ ತಕ್ಷಣ ಪಟ್ಟದ ತಗೊಳ್ಬೇಕು. ಈಗ ನೀವು ಸೆಂಟ್ ಮಾರ್ಕ್ಸ್ ಸ್ಕೂಲ್ ಅಂತೆಲ್ಲ ಕೇಳ್ತಿರಲ್ವಾ, ಆಕ್ಸ್ಫರ್ಡ್, ಸೆಂಟ್ ಮ್ಯಾಕ್ಸ್ ಹೆಸರೆಲ್ಲ ಇಂಗ್ಲಿಷ್ ಹೆಸರು. ನಡ್ಸೋನ್ ತಿಮ್ಮೇಗೌಡ, ಮರಿಗೌಡ, ಬೊಮ್ಮೇಗೌಡ. ಯಾಕೆ ಅದನ್ನ ಇರ್ತಾರೆ ಅಂತಂದ್ರೆ ಎಜುಕೇಶನ್ ಬ್ರಿಟಿಷ್ ಕಾಲದಲ್ಲಿ ಚೆನ್ನಾಗಿತ್ತು ಅಂತೇಳಿ ನೀವು ತಿಮ್ಮೇಗೌಡ ಮೆಮೋರಿಯಲ್ ಸ್ಕೂಲ್ ಅಂತ ಹಾಕಿ ಯಾರು ಸೇರ್ತಾರೆ, ಅತಿ ಹೆಚ್ಚು ಚೆನ್ನಾಗಿ ಟೀಚರ್ ಪಾಠ ಎಲ್ಲ ಮಾಡ್ತಾ ಇರ್ತಾರೆ. ಅದನ್ನ ಬೋರ್ಡ್ ತಂದು ಆಕ್ಸ್ಫರ್ಡ್ ಅಂತ ಹಾಕಿ ನಮ್ಮ ಮಕ್ಕಳನ್ನೆಲ್ಲ ಸೇರಿಸ್ತಿರ್ತಾರೆ. ಮೆಂಟಾಲಿಟಿ ಆ ತರ ಇದೆ. ನರ್ಸೋವನು ತಿಮ್ಮೇಗೌಡನೇ, ಹೆಸರು ಮಾತ್ರ ಆಕ್ಸ್ಫರ್ಡ್, ಸೆಂಟ್ ಮ್ಯಾಕ್ಸ್. ಪಾಪಣ್ಣ ಮೆಮೋರಿಯಲ್ ಸ್ಕೂಲ್ ಅಂತ ನಡೆಸಿ ಚೆನ್ನಾಗಿರುತ್ತೆ. ಪಾಪಣ್ಣ ಅದನ್ನೇ ಲಂಡನ್ ಸ್ಕೂಲ್ ಆಫ್ ಗೋಪಾಲ್ಪುರ ಅಂತೀವಿ ಸೇರಿಸ್. ಇದು ನಮ್ಮ ಭಾರತದ ಜನರ ಮೆಂಟಾಲಿಟಿ. ನಾನು ಇದ್ರ ಬಗ್ಗೆ ಚರ್ಚೆ ಯಾವಾಗಲೂ ನಾವು ಇದ್ರ ಬಗ್ಗೆ ಎಲ್ಲ ಓದ್ತಾ ಇರ್ತೀವಿ. 2,000 ಬುಕ್ ಓದಿದ್ವಿ, ಗೊತ್ತಿಲ್ಲ. ಇದ್ರ ಬಗ್ಗೆ ಎಲ್ಲ ತಿಳ್ಕೊತಾ ಇರ್ತೀವಿ ನಾವು, ಏನಕ್ಕೆ ಏನು ಅಂತ.
ಜನರ ಮೆಂಟಾಲಿಟಿಗೆ ಈ ಭಾರತದಲ್ಲಿ 144 ಕೋಟಿ ಜನ ಇದ್ರೆ ನಮಗಿಂತ ಮಾರ್ಕೆಟ್ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅವ್ರಿಗೆ ಅವ್ರದೇ ಆದ ಭಾಷೆಯಲ್ಲಿ ಬ್ರ್ಯಾಂಡ್ ನೇಮ್ ಇರಬೇಕು. ಮತ್ತೆ ಎರಡನೇದು ನಿಮ್ಮ ವಿಸ್ತರಣೆ ಜಾಲ ಮೂಲೆ ಮೂಲೆಯಲ್ಲೂ ಸಿಗಂಗಾಗಬೇಕು. ಬೆಂಗಳೂರು ಸಕ್ಕರೆ ನಿರ್ದೇಶನಾಲಯದ ಜಂಟಿ ನಿರ್ದೇಶಕರಾದ ಅಶೋಕ್ ಹಾಗೂ ಮೈಸೂರು ಜಿಲ್ಲೆಯ ನಾಗನಹಳ್ಳಿ ಕೃಷಿ ಇಲಾಖೆ ಉಪನಿರ್ದೇಶಕರಾದ ಮಮತಾರವರನ್ನು ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಜಯಸ್ವಾಮಿ, ಶ್ರೀಹರಿ, ಸೋಮಶೇಖರ್ ಗೌಡ, ರಾಜಶೇಖರ್, ಕೃಷ್ಣ, ವೆಂಕಟೇಶ್, ಮರಿಗೌಡ ಸೇರಿದಂತೆ ಇನ್ನಿತರರಿದ್ದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಾಗಮಂಗಲ ತಾಲೂಕಿನ ಕಸಬಾ ಹೋಬಳಿಯ ಪಡುವಲಪಟ್ಟಣ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಇದೇ ಜುಲೈ 12ರಂದು ಮಾತೃಗೊಂದು ಮರ ಸಹಸ್ರ ಗಿಡ ನೆಡುವ ಅಭಿಯಾನ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ವರ್ಷ ಬರೋಬ್ಬರಿ 15,000 ಗಿಡಗಳ ನೆಡುವ ಗುರಿ ಹೊಂದಲಾಗಿದೆ ಎಂದು ಬೆಂಗಳೂರಿನ ವಕೀಲ ವೃತ್ತಿ ಮಾಡುತ್ತಿರುವ ನಾಗಮಂಗಲ ಮೂಲದ ವಕೀಲರಾದ ಚಂದ್ರಕುಮಾರ್ ತಿಳಿಸಿದರು. ಮಂಡ್ಯದಲ್ಲಿ ಗುರುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಕೀಲರಾದ ಮಾಯನಗೌಡ, ಹರೀಶ್, ಸಂತೋಷ್ ಕುಮಾರ್ ಸೇರಿದಂತೆ ನಾಗಮಂಗಲ ಮೂಲದ ವಕೀಲರ ತಂಡ 2023ರಿಂದ ಪರಿಸರ ಸೇವೆ ಮಾಡುತ್ತಿದೆ. ಸಮಾಜಕ್ಕೆ ಮತ್ತು ಪರಿಸರಕ್ಕೆ ಏನಾದರೂ ಕೊಡುಗೆ ನೀಡಬೇಕೆಂಬ ಸಂಕಲ್ಪದೊಂದಿಗೆ ಈ ಫೌಂಡೇಶನ್ ಆರಂಭಿಸಿ ಗಿಡ ನೆಡುವ ಕಾರ್ಯ ಮಾಡಿಕೊಂಡು ಬರಲಾಗುತ್ತಿದೆ ಅಂತ ಹೇಳಿದರು. ಅರಣ್ಯ ಜಾಗದಲ್ಲಿ ಒಂದು 15,000 ಗಿಡಗಳನ್ನು ಸಂಕಲ್ಪ ಮಾಡಿ, ಈ ಸಂಕಲ್ಪಕ್ಕೆ ನಮಗೆ ಕರ್ನಾಟಕ ಲೋಕಾಯುಕ್ತ, ಜಿಲ್ಲಾಡಳಿತ, ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಅರಣ್ಯ ಇಲಾಖೆ, ವಕೀಲರ ಸಂಘ ಮಂಡ್ಯ ಹಾಗೂ ನಾಗಮಂಗಲ, ಕನ್ನಡ ಸಾಹಿತ್ಯ ಪರಿಷತ್ತು, NSS ಘಟಕಗಳು ಮತ್ತು ಇನ್ನೂ ಹಲವಾರು ಸಂಘ ಸಂಸ್ಥೆಗಳು ಕೈ ಜೋಡಿಸಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ 7 ಜನ ನ್ಯಾಯಮೂರ್ತಿಗಳು ಬರ್ತಾ ಇದ್ದಾರೆ, ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಬರ್ತಾ ಇದ್ದಾರೆ. ಅದೇ ರೀತಿ 2 ಲೋಕಾಯುಕ್ತ KN ಪಡೀಂದ್ರ ಸಾರು, ಹೈಕೋರ್ಟ್ ಜಡ್ಜಸ್ಸರು BM ಪ್ರಸಾದ್ ಅವರು, R ನಟರಾಜು, M ನಾಗಪ್ರಸನ್ನ, ES ಇಂದಿರೇಶ್, S ವಿಶ್ವಜಿತ್ ಶೆಟ್ಟಿ, S ರಾಜಯ್ಯ ಹಾಗೂ ಶ್ರೀಮತಿ KS ಹೇಮಲೆ. ಉಪಲೋಕಾಯುಕ್ತರಾದ KN ಪಡೀಂದ್ರ, ಶ್ರೀ V ವೀರಪ್ಪನವರು, ಅದೇ ರೀತಿ ನಮ್ಮ ಮಂಡ್ಯ ಜಿಲ್ಲೆಯ ಮಾಜಿ ನಿವೃತ್ತ ನ್ಯಾಯಮೂರ್ತಿಗಳು ಹಾಗೂ ಹಾಲಿ ಕರ್ನಾಟಕ ರಾಜ್ಯ ಗ್ರಾಹಕರ ಆಯೋಗದ ಅಧ್ಯಕ್ಷರಾದ ಗೌರವಾನ್ವಿತ TG ಶಿವಶಂಕರೇಗೌಡರು ಸಹ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಸರ್ಕಾರದ ಅಡ್ವೊಕೇಟ್ ಜನರಲ್ ಆದ K ಶಶಿಕಿರಣ್ ಶೆಟ್ಟಿಯವರು, ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ವೇದ್ ಸುಬ್ಬಾರೆಡ್ಡಿ, ಇನ್ನಿತರೆ ಗಣ್ಯರು, ನಮ್ಮ ಮಂಡ್ಯ ಜಿಲ್ಲೆ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು, DC ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು, ಉಪನಿಬಂಧಕರು, ಕರ್ನಾಟಕ ಲೋಕಾಯುಕ್ತ ಅರವಿಂದ್ SP, ನಮ್ಮ ಹಿರಿಯ ನ್ಯಾಯಾಧೀಶರು ಆನಂದ್ ಅವರು, ಶೋಭಾರಾಣಿಯವರು, ರಘು ಡಿ ಉಪನ್ಯಾಯಾಧಿಕಾರಿ, ಸುಮಂತ್ ಅವರು, ಮಧುಸೂದನ್ ಎಮ್ಮನ್ನು, ಕರ್ನಾಟಕ ಬಾರ್ ಕೌನ್ಸಿಲ್ ಸದಸ್ಯರು ಶಿವಕುಮಾರ್, ಕೃಷ್ಣಮೂರ್ತಿ, ಇನ್ನಿತರೆ ತುಂಬ ಹೆಚ್ಚಿನ ಹೆಸರುಗಳ ಜಾಸ್ತಿ ಆಗುತ್ತೆ. ಹಿರಿಯ ವಕೀಲರು ಪದಾಂಕಿತ ಹಿರಿಯ ವಕೀಲರುಗಳೆಲ್ಲ ಸೇರಿಕೊಂಡು ನಮ್ಮ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ, ಸಹಕಾರ ನೀಡಿದ್ದಾರೆ. ಈ ಕಾರ್ಯಕ್ರಮವನ್ನು ನಾವು 12/7/2026 ಬೆಳಿಗ್ಗೆ 9:30ಕ್ಕೆ ಉದ್ಘಾಟನೆ ಮಾಡುವ ಮುಖಾಂತರ ವಿದ್ಯಾರ್ಥಿಗಳು ಹೆಚ್ಚಿನಾಗಿ ನಮಗೆ NSS ಘಟಕದ ವಿದ್ಯಾರ್ಥಿಗಳು 400ರಿಂದ 500 ಜನ ಸ್ವಯಂ ಸೇವಕರು ಭಾಗಿಯಾಗ್ತಾ ಇದ್ದಾರೆ. ನಾವು ಈ ಮೂಲಕ ಈ ಪತ್ರಿಕೋಗೋಷ್ಠಿ ಮುಖಾಂತರ ನಾವು ಕೇಳ್ಕೊಳ್ಳೋದೇನೆಂದರೆ, ನಾವು 4 ವರ್ಷದಿಂದ ಸತತವಾಗಿ ನಾವು ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಅಳಿಲು ಸೇವೆ ಪ್ರಕೃತಿಗೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಪ್ರಕೃತಿ ಎಷ್ಟು ವಿಕೋಪವಾಗಿದೆ, ಮುಗಿಸ್ಕೊಂಡಿದೆ, ಮಳೆ ಇಲ್ಲ, ಇಡೀ ಪ್ರಪಂಚದಲ್ಲೇ ಮಳೆ ಎಷ್ಟು ಭಾರತಕ್ಕೆ ತುಂಬ ಆಘಾತ ಆಗಿದೆ. ಸೊ ಇನ್ನು ಮೇಲಾದರೂ ನಾವು ಎಚ್ಚೆತ್ಕೊಳ್ಳದೆ ಇದ್ದರೆ ಇನ್ನೊಂದು ದಿನ ನಾವು ತುಂಬ ಭೀಕರ ಪರಿಣಾಮ ಎದುರಿಸಬೇಕಾಗತ್ತೆ. ಈ ಸಂಕಲ್ಪ ನಾವು ಏನು ಮಾಡಿದ್ದೀವಿ, ಇದೇ ರೀತಿ ಸಹ ಎಲ್ಲ ತಾಲೂಕುಗಳಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಅದಕ್ಕೂ ಹೆಚ್ಚಾಗಿ ರೈತ ಬಾಂಧವರು, ಈಗ ನಾವೆಲ್ಲ ಏನು ಹೇಳ್ತೀವಿ, ಕಾಲಕ್ಕೆ ಮಳೆ ಆಗಬೇಕು ಅಂತ ಹೇಳ್ತೀವಿ, ಕಾಲಕ್ಕೆ ಬೆಳೆ ಆಗಬೇಕು ಅಂತ ಹೇಳ್ತೀವಿ, ಆಮೇಲೆ ಎಲ್ಲರಿಗೂ ಒಳ್ಳೆ ಪರಿಸರ ಬೇಕು ಅಂತೀವಿ. ಪರಿಸರ ಅಂದ್ರೇನು? ಒಳ್ಳೆ ಗಾಳಿ, ಬೆಳಕು, ನೀರು, ವಾತಾವರಣ ಬೇಕು ಅಂತೀವಿ. ಬಟ್ ಪರಿಸರಕ್ಕೆ ನಾವೇನು ಕೊಡುಗೆ ಕೊಡ್ತಾ ಇದ್ದೀವಿ ಅನ್ನೋದೇ ನಾವು ಮರೆತೋಗಿದ್ದೀವಿ. ಸೊ ಹಾಗಾಗಿ ಇನ್ನು ಮುಂದೆ ಎಚ್ಚೆತ್ತುಕೊಂಡು ಎಲ್ಲ ಬಾಂಧವರು, ಎಲ್ಲ ಸಂಘ ಸಂಸ್ಥೆಗಳು, ರೈತ ಮಹೋದಯರು, ವಿದ್ಯಾರ್ಥಿ ಬಂಧು ಮಿತ್ರರು, ಎಲ್ಲ ಸಂಘ ಸಂಸ್ಥೆಯವರು ಈ ಥರನೇ ಒಂದು ಕಾರ್ಯಕ್ರಮ ಮಾಡಿಕೊಂಡು ತಮ್ಮ ಗ್ರಾಮಗಳಲ್ಲಿ ಹೆಚ್ಚಿನ ಅರಣ್ಯ ಸಸಿಗಳನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದರೆ ಮುಂದೊಂದು ದಿನ ತುಂಬ ಪರಿಸರ ನಿರ್ಮಾಣವಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಈ ಮೂಲಕ ಪತ್ರಿಕೋಗೋಷ್ಠಿ ಮೂಲಕ ಎಲ್ಲ ಬಾಂಧವರು ನಾನು ಕೇಳ್ಕೊಳ್ಳೋದಿಲ್ಲಂದರೆ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಎಲ್ಲರೂ ಬನ್ನಿ. ಕೇರ್ಪೇಟೆ ಪಟ್ಟಣದ ದುಂಡುಶೆಟ್ಟಿ ಲಕ್ಷ್ಮಮ್ಮ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಯ ಅವ್ಯವಸ್ಥೆಗಳನ್ನು ಅವಲೋಕಿಸಿ ಚಿಕಿತ್ಸೆ ಪಡೆಯಲು ಬಂದಿದ್ದ ರೋಗಿಗಳಿಗೆ ಆತ್ಮವಿಶ್ವಾಸ ತುಂಬಿದರು.
ಕಳೆದ 2 ತಿಂಗಳ ಹಿಂದೆ 28 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿದ್ದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಿದ್ದ ರಾಜ್ಯದ ಕೃಷಿ ಮತ್ತು ಉಸ್ತುವಾರಿ ಸಚಿವರಾಗಿದ್ದ ಚಲವರಾಯಸ್ವಾಮಿ ಅವರು ತಾಯಿ ಮಕ್ಕಳ ಆಸ್ಪತ್ರೆಗೆ ಅಗತ್ಯವಾಗಿ ನೀಡಬೇಕಾಗಿದ್ದ ಪರಿಕರ ಮತ್ತು ಅಗತ್ಯ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ 1 ತಿಂಗಳಲ್ಲಿ ಒದಗಿಸಿಕೊಡುವುದಾಗಿ ಭರವಸೆ ನೀಡಿ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಿ ಹೋಗಿದ್ದರು. ವಿಪರ್ಯಾಸ ಎನ್ನುವಂತೆ ತಾಯಿ ಮಕ್ಕಳ ಆಸ್ಪತ್ರೆ ಉದ್ಘಾಟನೆಯಾಗಿ 2 ತಿಂಗಳು ಕಳೆದಿದ್ದರೂ ರಾಜ್ಯ ಸರ್ಕಾರವು ಆಸ್ಪತ್ರೆಗೆ ಅಗತ್ಯವಾಗಿ ಬೇಕಾಗಿರುವ ವೈದ್ಯಕೀಯ ಸವಲತ್ತುಗಳನ್ನು ಇದುವರೆಗೂ ಕೂಡ ನೀಡಿಲ್ಲ. ಆಸ್ಪತ್ರೆಯನ್ನು ತರಾತುರಿಯಲ್ಲಿ ಉದ್ಘಾಟನೆ ಮಾಡಿ ಭಾಷಣ ಮಾಡಿ ಹೋಗಿದ್ದ ಚಲವರಾಯಸ್ವಾಮಿ ಅವರ ಭರವಸೆ ಸುಳ್ಳಾಗಿದ್ದು, ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ದೊರೆಯದ ರೋಗಿಗಳು ಅನುಭವಿಸುತ್ತಿದ್ದ ಪರಿಪಾಟಲು ಮತ್ತು ಸಮಸ್ಯೆಗಳ ಬಗ್ಗೆ ಗ್ರಾಮೀಣ ಪ್ರದೇಶದ ಬಡಜನರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ.